ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣಗೊಳಿಸುವುದು ಮತ್ತು ಕಲ್ಯಾಣ ಕರ್ನಾಟಕ ಬಿಸಲ ನಾಡನ್ನು ಹಸಿರು ನಾಡಾಗಿ ಪರಿವರ್ತನೆ ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ ಅಂತ ಅಂಬ್ರೇಗೌಡ ಮಲ್ಲಾಪುರ ಅವರು ಹೇಳಿದರು. ಸಿಂಧನೂರು ತಾಲೂಕಿನ ಮಲ್ಕಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಪರಿಸರ ರಕ್ಷಕರು ಹಾಗೂ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಅಂಬ್ರೇಗೌಡ ಮಲ್ಲಾಪುರ ಅವರ 36ನೇ ಹುಟ್ಟುಹಬ್ಬ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವನ್ನು 36 ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಅಂಬ್ರೇಗೌಡ ಮಲ್ಲಾಪುರ ಅವರು ವಹಿಸಿದ್ರು ಹಾಗೂ ಶ್ರೀಮತಿ ರಾಜೇಶ್ವರಿ ವಿಜ್ಞಾನ ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಂಬ್ರೇಗೌಡ ಮಲ್ಲಾಪುರ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣ ಮಾಡುವ ಉದ್ದೇಶ ಹೊಂದಿದೆ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಂಬ್ರೇಗೌಡ ಮಲ್ಲಾಪುರ ಅವರ ಕಾರ್ಯ ಶ್ಲಾಘನೀಯ ಅಂತ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಬ್ರೇಗೌಡ ಮಲ್ಲಾಪುರ, ಶಂಕರಗೌಡ ಎಲೆಕೂಡ್ಲಿಗೆ, ಗಿರಿಸ್ವಾಮಿ ಹೆಗ್ಡಿನಾಳ್, ರಾಜು ಬಳಗಾನೂರ್, ಚನ್ನಪ್ಪ ಕೆ ಹೊಸಳ್ಳಿ, ಮುದಿಯಪ್ಪ ಹೊಸಳ್ಳಿ, ಕ್ಯಾಂಪ್ ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ್, ಎಸ್ಡಿಎಂಸಿ ಅಧ್ಯಕ್ಷ ಅಂಬಣ್ಣ ದೇವರಮನಿ, ಮುಖ್ಯೋಪಾಧ್ಯಾಯರು ಶಿಕ್ಷಕರಾದ ಮಲ್ಲಿಕಾರ್ಜುನಯ್ಯ ಸ್ವಾಮಿ, ರಾಜೇಶ್ವರಿ, ವೆಂಕೋಬಾ, ಶೈನಜಾ ಬೇಗಂ, ರಾಜಶೇಖರಗೌಡ, ನಾಗರಾಜ್, ವೀರೇಶ್, ಶಾಲೆ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾಡಬೇಕು ಅನ್ನೋ ಗುರಿ ಒಂದು ಕಡೆ ಆದರೆ, ಸರ್ಕಾರಿ ಶಾಲೆ ಹಸಿರು ಶಾಲೆಯನ್ನಾಗಿ ಮಾಡುವುದೇ ನಮ್ಮ ಮೊದಲನೇ ಗುರಿ, ಆದ್ಯತೆ ಅದು. ಇವತ್ತು ಈ ಒಂದು ಮಲ್ಕಾಪುರ್ ಶಾಲೆ ಆವರಣ ನೋಡಿದರೆ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಎಷ್ಟು ಸ್ವಚ್ಛತೆಯಾಗಿದೆ. ಆ ಬಾಜು ಹಲವಾರು ಗಿಡಗಳನ್ನು ಬೆಳೆಸಿ ಹಿಂದೆ ನೋಡಿದರೆ ನಿಮಗೆಲ್ಲ ಹಚ್ಚ ಹಸಿರು ಕಾಣ್ತದೆ. ಅದೇ ರೀತಿ ಮುಂದೆ ಕೂಡ ಹಸಿರಾಗಲಿ ಅಂತೇಳಿ ಇವತ್ತು ಒಂದು ಸುಮಾರು 36 ಗಿಡ ನೆಡ್ತಾ ಇದ್ವಿ. ಆ ಗಿಡಗಳನ್ನು ಏನು ಮಾಡಬೇಕು, ನಾಳೆ ಬೆಳೆಸ್ಬಾರ್ದು, ಅದನ್ನು ಮುರಿದು ಬಿಡೋಕೆ. ಅದನ್ನು ಏನು ಮಾಡಬೇಕು,
ಮೇಲೆ ಚಿಗುರ್ತಿರ್ತ 9ನೇ ತರಗತಿ ವಿದ್ಯಾರ್ಥಿ ಇರಿ ಏನೇನು ಎಷ್ಟು ಸ್ಟ್ರೆಂತ್ ಐತೆ ಸರ್ ಇದು 1 ಗಿಡಕ್ಕೆ ಕೊಡ್ತೀವಿ ಏನು 9ನೇ ತರಗತಿ ವಿದ್ಯಾರ್ಥಿಗಳಿಗಿದು ಅಂದರೆ 10ನೇ ತರಗತಿ ಆಗತಟ್ಟಿಗೆ ಎಮ್ಮರವಾಗಿ ಬೆಳೆದಿರ್ತಾವೆ. ಅದಕ್ಕೋಸ್ಕರ 2 ವರ್ಷ ನೀವೇನು ಮಾಡಬೇಕು, ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಮತ್ತೆ ನಾಳೆ ಬಂದು ಬೆಳೆಸ್ಬೇಕಂತೇಳಿ ನೀರು, ಆಮೇಲೆ ದನ ಕರುಗಳಿಂದ ರಕ್ಷಣೆ ಕೇಳುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಬೆಳಗ್ಗೆ ಬಂದ ತಕ್ಷಣ 19ರಲ್ಲಿ ಬಂದಾಗಲಿಂದ ನಾನು ಕೇಳ್ತಿದ್ದೀನಿ. ಆಮೇಲೆ ಜೊತೆಗೆ ಅದರ ಕಾರ್ಯಗಳನ್ನು ನಾವು ಎಷ್ಟು ಶ್ಲಾಘಿಸಿದ್ರೂ ಸಹಿತ ಸಾಕಾಗಲ್ಲ. ಪ್ರತಿ ವರ್ಷವೂ ಪ್ರತಿಯೊಂದು ಶಾಲೆಗಾಗಲಿ ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಾಗಲಿ ಸಾಕಷ್ಟು ಮರಗಳನ್ನು ನೆಟ್ಟು ಈ ಒಂದು ಪರಿಸರನ ಹಚ್ಚ ಹಸಿರಾಗಿಸುವಂಥ ಒಂದು ಕಾರ್ಯನ ಭಾಳ ದಿನಗಳಿಂದ ಅವ್ರು ಮಾಡ್ತಾ ಇರೋದು ನಾನು ಕೇಳ್ತಾ ಬಂದಿದ್ದೀನಿ, ಜೊತೆಗೆ ನೋಡ್ತಾನು ಬಂದಿದ್ದೀನಿ. ಇವತ್ತು ನಾವು ಯಾವುದೇ ಸಂಪತ್ತನ್ನು ಗಳಿಸಿದ್ರು, ಯಾವುದೇ ಆಸ್ತಿ ಐಶ್ವರ್ಯಗಳನ್ನು ಏನು ಗಳಿಸಿದ್ರು ಸಹಿತ ಅವುಗಳೆಲ್ಲ ಈ ಒಂದು ಹಸಿರಿನ ಸಂಪತ್ತಿನ ಎದುರಿಗೆ ನಗಣ್ಯ ಆಗಿಬಿಡ್ತವೆ. ನಗಣ್ಯ ಅಂದರೆ ಪರಿಗಣಿಸಲಾಗದಷ್ಟು, ಅಂದರೆ ಅತ್ಯಂತ ಕಡಿಮೆ ಬೆಲೆ ಬಾಳುವಂಥದ್ದಾಗ್ಬಿಡ್ತವೆ. ನಾವು ಸಾಕಷ್ಟು ಈ ಒಂದು 2019ರಲ್ಲಿ ನೋಡಿದ್ವಿ, ಕೊರೋನಾ ಒಂದು ಪರಿಸ್ಥಿತಿ ಬಂದಾಗ ಜನರನ್ನು ಉಳಿಸೋ ಸಂದರ್ಭದಲ್ಲಿ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ನ ಕೊರತೆಯಿಂದಾಗಿ ಸಾಕಷ್ಟು ಜನ ಜೀವ ಕಳೆದುಕೊಂಡ್ರು. ಇವತ್ತು ಪರಿಸರದಲ್ಲಿ ಸಾಕಷ್ಟು ಮಾಲಿನ್ಯ ಆಗ್ತಿದೆ. ಅದು ಎಲ್ಲರ ನಮ್ಮ ಒಂದು ಕಾರ್ಯಗಳಿಂದಾಗಿ ಈ ಒಂದು ಪರಿಸರ ಮಲಿನಗೊಳ್ತಾ ಇದೆ. ಅದನ್ನು ಸರಿದೂಗಿಸುವಂಥ ಕೆಲಸ ವನಸಿರಿ ಫೌಂಡೇಶನ್ದವರು ಅದಕ್ಕೆ ಇದನ್ನು ಪರಿಸರಕ್ಕೆ ಪೂರಕವಾಗಿ ನಮ್ಮೆಲ್ರಿಗೂ ಅಂದರೆ ಈ ಒಂದು ಭೂಮಂಡಲದಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಥರ ಅವರು ಸಾಕಷ್ಟು ಕಾರ್ಯಗಳನ್ನು ಹಮ್ಮಿಕೊಳ್ತಿದ್ದಾರೆ. ಬರೀ ಅವ್ರುಗಳಷ್ಟೇ ಈ ಕಾರ್ಯಗಳನ್ನು ಮಾಡಿದ್ರೆ ಸಾಲದು, ಅವ್ರುಗಳಿಗೆ ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಅಳಿಲು ಸೇವೆಗಳನ್ನಾದರೂ ನಾವು ಮಾಡಬೇಕು. ಅಳಿಲು ಸೇವೆಗಳಂತಂದರೆ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಗಿಡ ಮರಗಳನ್ನು ನಾವು ಇವತ್ತು ನೆಟ್ವಿ, ನೀರು ಹಾಕಿದ್ವಿ, ಇದನ್ನಷ್ಟೇ ಮಾಡೋದ್ರಿಂದ ಯಾವುದು ಉಪಯೋಗಕ್ಕೆ ಬರಲ್ಲ. ಅದನ್ನು ಪ್ರತಿ ಹಂತವಾಗಿ ನಾವು ಕಾಪಾಡಿಕೊಂಡು ಅದನ್ನು ಹೆಮ್ಮರವಾಗಿ ಬೆಳೆಸಿದಾಗ ಸಹಿತ ಅದು ಮುಂದೆ ಕೊಡ್ತಕ್ಕಂಥ ಫಲ ಆಗಲಿ, ಅದರ ನೆರಳಾಗಲಿ, ಅವುಗಳೆಲ್ಲದನ್ನು ನಾವೇನು ಅನುಭವಿಸ್ತೀವಿ. 36ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಗೆ 36 ಸಸಿಗಳನ್ನು ದೇಣಿಗೆ ನೀಡಿ ಅದನ್ನು ಇಂದು ಅದ್ಧೂರಿಯಾದ ಕಾರ್ಯಕ್ರಮ ಜರುಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷಕರ ವಿಷಯ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಜನರು ದುಡ್ಡನ್ನು ಗಳಿಸೋದು, ಶ್ರೀಮಂತರಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಹೊಸ ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು, ನಗರಗಳನ್ನು ನಿರ್ಮಾಣ ಮಾಡಬೇಕು, ಕಾಡನ್ನು ಕಡಿದು ಪ್ಲಾಟ್ಗಳನ್ನು ಮಾಡಬೇಕು, ಈ ಒಂದು ತಮ್ಮ ಸ್ವಾರ್ಥಕ್ಕೋಸ್ಕರ ಗಿಡ ಮರಗಳನ್ನೆಲ್ಲ ಕಡಿದು ಏನು ಮಾಡ್ತಾ ಇದ್ದಾರೆ ಅವರು, ಹೊಸ ಹೊಸ ನಗರಗಳನ್ನು, ಕಾರ್ಖಾನೆಗಳನ್ನು, ರೋಡ್ಗಳನ್ನು ಇತ್ಯಾದಿಗಳನ್ನೆಲ್ಲ ತನ್ನ ಅನುಕೂಲಕ್ಕೋಸ್ಕರ, ತನ್ನ ಐಷಾರಾಮಿ ಬದುಕಿಗೋಸ್ಕರ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಇಂದು ಪರಿಸರವನ್ನು ತುಂಬ ಹಾಳು ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ಪರಿಸರವನ್ನು ಸಂರಕ್ಷಿಸುವಲ್ಲಿ ನಾವೆಲ್ಲರೂ ಮೊನ್ನೆ ನಮ್ಮ ಶಾಲೆಯಲ್ಲಿ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಿದ್ವಿ. ಅದನ್ನು ಮಾಡುವಂತಹ ಒಂದು ಉದ್ದೇಶ ಏನಂದರೆ, ನಾವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು. ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರೆ ಒಂದು ಮಗು ಜಾಗೃತರ ಆದರೆ ಅದು ಮನೆಗೆ ಹೋಗಿ ಹೇಳುತ್ತೆ ತಂದೆ ತಾಯಿಗೆ, ನೀವು ಈ ಥರ ಪರಿಸರ ರಕ್ಷಣೆ ಮಾಡಬೇಕು, ಪರಿಸರ ಹಾಳು ಮಾಡಬಾರ್ದು, ಗಿಡಗಳನ್ನು ನೆಡಬೇಕು, ಈ ಥರ. ಹೀಗಾಗಿ ಇಂಥ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡಿದ್ದು ತುಂಬ ಒಂದು ಒಳ್ಳೆಯ. ಕೆಲವು ಅಲ್ಲಿದ್ದವ್ರಿಗೆ ಏನಾಯಿತು, ಅವುಗಳ ಬಗ್ಗೆ ಬಹಳ ಕಳಕಳಿ ಇತ್ತು, ಕಾಳಜಿ ಇತ್ತು, ಪ್ರೀತಿ ಇತ್ತು. ಮಕ್ಕಳಂತೆ ಅವರು ಅದನ್ನು ಅನುಭವಿಸ್ತಿದ್ರು ಗಿಡಗಳನ್ನು. ಯಾಕಂದರೆ ಗಿಡಗಳು ಎಲ್ಲ ಕೊಡ್ತಾವೆ. ಗಿಡಗಳು ನಮಗೆ ಏನು ಕೊಡ್ತಾವಪ್ಪ ಅಂದ್ರೆ ಆಮ್ಲಜನಕವನ್ನು ಕೊಡ್ತಾವು, ಸರಿಯಾದ ಒಂದು ತಂಪನ್ನು ಕೊಡ್ತಾವು, ಕಾಲಕ್ಕೆ ಮಳೆ ಬರುವ ಹಾಗೆ ಮಾಡುವ ಸಸ್ಯಗಳೇ. ನಿಮಗೆಲ್ಲರಿಗೂ ಗೊತ್ತಿದೆ, ಪಾಠಗಳಲ್ಲಿ ಈಗ ಸಸ್ಯದ ಮೇಲೆ ಅವಲಂಬಿತರಾಗಿರುವಂತಹ ಜೀವಿಗಳು ನಾವು. ಹೀಗಾಗಿ ಸಸ್ಯ ಒಂದು ವೇಳೆ ಸಸ್ಯದ ಸಂಕುಲ ದಿನೇ ದಿನೇ ಕಡಿಮೆ ಆಗ್ತಾ ಹೋದರೆ, ಪ್ರಾಣಿ ಸಂಕುಲ ಹೆಚ್ಚುತ್ತಾ ಹೋದರೆ
ಪರಿಸರದ ಬ್ಯಾಲೆನ್ಸ್ ಏನಾಗುತ್ತೆ, ಸಮತೋಲನ ಹಾಳಾಗಿ ಹೋಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಹೆಚ್ಚೆಚ್ಚಿಗೆ ಗಿಡಗಳನ್ನು ನೆಡಬೇಕು. ಕೇವಲ ನಮ್ಮ ಆಹಾರಕ್ಕೋಸ್ಕರ ಅಲ್ಲ, ಕೇವಲ ಮಳೆಗೋಸ್ಕರ ಅಲ್ಲ, ಪರಿಸರ ಸಮತೋಲನವಾಗಿರ್ಬೇಕಂದ್ರೆ ಏನು ಮಾಡ್ಬೇಕು, ನಾವು ಹೆಚ್ಚೆಚ್ಚಿಗೆ ಗಿಡ ಮರಗಳನ್ನು ನೆಡಬೇಕು. ಗಿಡ ಮರಗಳನ್ನು ನಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂದ್ರೆ ಅದನ್ನು ಹಾಳು ಮಾಡಿದವ್ರು ಯಾರು, ನಾವೇ ಮನುಷ್ಯರೇ. ನಮ್ಮ ಸ್ವಾರ್ಥಕ್ಕೋಸ್ಕರ ಹಾಳು ಮಾಡಿದ್ದೇವೆ. ಹೀಗಾಗಿ ಆ ಒಂದು ಸಸ್ಯಗಳ ಒಂದು ಪ್ರಮಾಣವನ್ನು, ಸಸ್ಯಗಳ ಸಂಖ್ಯೆಗಳನ್ನು ಹೆಚ್ಚಿಸೋಕ್ಕೋಸ್ಕರ ಪ್ರತಿ ವರ್ಷ ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ. ಆ ಆಚರಣೆ ಬದಲಾಗ್ಬೋದು, ವಿದ್ಯಾರ್ಥಿಗಳು ಬದಲಾಗ್ಬೋದು, ಆದರೆ ಈ ಆವರಣ ಮಾತ್ರ ಹಾಗೇ ಇರ್ತೈತಿ. ಇದನ್ನು ಈ ನಮ್ಮ ಶಾಲೆಯಲ್ಲಿ ಇನ್ನೂ ಹೆಚ್ಚು ಹಸಿರಾಗಲಿ, ಇನ್ನೂ ಹೆಚ್ಚು ಇಲ್ಲಿ ತಂಪಿರಲಿ, ಇನ್ನೂ ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳು ಖುಷಿಯಾಗಿ ಪರಿಸರದ ಒಂದು ನಿಸರ್ಗದ ಮಡಿಲಲ್ಲಿ ಅಭ್ಯಾಸ ಮಾಡಿದರೆ ಇನ್ನೂ ಹೆಚ್ಚೆಚ್ಚಿಗೆ ಏನಾಗುತ್ತಾ, ಏಳಿಗೆ ಆಗುತ್ತೆ ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಶ್ರೀಮಾನ್ಯರು ನಮಗೆ ನಮ್ಮ ಶಾಲೆಗೆ ಇವತ್ತು ಸಸಿಗಳನ್ನು ನೀಡಿ, ಅವು ಸಸಿಗಳು ಮಾತ್ರ ಅನ್ಕೋಬಾರ್ದು ನಾವು, ಅವು ನಮ್ಮ ಶಾಲೆಯ ಮಕ್ಕಳಂತ ಅನ್ಕೋಬೇಕು. ನಾವು ಅಷ್ಟೇ ಅಲ್ಲ, ನೀವು ಅನ್ಕೋಬೇಕು. ನೀವು ಹೆಜ್ಜೆಗೂ ಅವನ್ನ ಏನು ಮಾಡಬೇಕು, ಕಾಳಜಿ ಮಾಡಿದಾಗ ಮಾತ್ರ ಅವುಗಳು ದೊಡ್ಡವಾದಾಗ ಮಾತ್ರ ಅವ್ರಿಗೆ ಏನಾಗುತ್ತಾ, ಅವ್ರು ಮಾಡಿದಂತಹ ಕೆಲಸಕ್ಕೆ ಸಾರ್ಥಕತೆ ಸಿಗ್ತದೆ.